ಹೊನ್ನಾವರ ತಾಲೂಕಿನ ಮಾವಿನಕುರುವ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆಯ ರಜತ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ಮಾಜಿ ಸಚಿವ ಶಿವಾನಂದ ನಾಯ್ಕ ಮಾತನಾಡಿ, ಬಡ ಮಕ್ಕಳಿಗೆ ಉತ್ತಮ ಶಿಕ್ಷಣ ಲಭಿಸಲಿ ಎಂದು ನನ್ನ ಅಧಿಕಾರ ಅವಧಿಯಲ್ಲಿ 3 ಪದವಿ ಕಾಲೇಜುಗಳನ್ನು ತಂದಿದ್ದೆ. ಉತ್ತಮ ಶಿಕ್ಷಣ ನೀಡಲು ಎಲ್ಲ ಸಂಸ್ಥೆಗಳು ಮುಂದೆ ಬರಬೇಕು. ವಿವೇಕಾನಂದ ಪ್ರೌಢಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದಾರೆ. ಶಿಕ್ಷಕರಾದವರಿಗೆ ಸಮಾಜಕ್ಕೆ ಓರ್ವ ಉತ್ತಮ ವ್ಯಕ್ತಿಯನ್ನು ನೀಡುವ ಜವಾಬ್ದಾರಿ ಇದೆ. ಆಗ ಮಾತ್ರ ಶಿಕ್ಷಕರಿಗೂ ಉತ್ತಮ ಗೌರವ ಸಿಗುತ್ತದೆ ಎಂದು ಹೇಳಿದರು. ಶಿಕ್ಷಣ ಒಂದು ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಬೇಕು. ಶಿಕ್ಷಣ ಅಂದರೆ ಏನೋ ನಾಮಕಾವಸ್ತು ಶಿಕ್ಷಣ ಅಥವಾ ವಿದೇಶಿಯರು ಬಿಟ್ಟು ಹೋಗಿರುವಂಥ ಶಿಕ್ಷಣ ಅಲ್ಲ. ಒಂದು ನಮ್ಮ ಸಂಸ್ಕೃತಿಗೆ ಪೂರಕವಾದ ನಮ್ಮ ದೇಶದ ಸ್ವಾಭಿಮಾನವನ್ನು ಹೆಚ್ಚಿಸುವಂಥದ್ದು, ನಮ್ಮ ದೇಶದ ಗೌರವವನ್ನು ಹೆಚ್ಚಿಸುವಂಥ ಶಿಕ್ಷಣ ಬೇಕಾಗಿದೆ. ಆ ದೃಷ್ಟಿಯಿಂದ ಅಂಥ ಒಂದು ಶಿಕ್ಷಣ ಇಲ್ಲಿ ಈ ಭಾಗದಲ್ಲಿ ಸಿಗ್ತಾ ಇದೆ. ಆದ್ದರಿಂದ ಈ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ. ಆಶೀರ್ವಚನ ನೀಡಿದ ಸೀಮಾ ಮುಖ್ಯ ಪ್ರಾಣ ದೇವಾಲಯದ ಪ್ರಧಾನ ಅರ್ಚಕ ಸುರಾಲು ಚಂದ್ರಶೇಖರ್ ಭಟ್ ಮಾತನಾಡಿ, ಗುರು ಆದವನಿಗೆ ಜಾತಿ ಎನ್ನುವ ಭೇದ ಇರುವುದಿಲ್ಲ. ಇಂದು ಪಾಲಕರೇ ಮಕ್ಕಳನ್ನ ತಪ್ಪುದಾರಿ ಹಿಡಿಯುವಂತೆ ಅವಕಾಶ ಮಾಡಿಕೊಡುವಂತಾಗಿದೆ. ಸಂಸ್ಕೃತಿಯ ಬಗ್ಗೆ ಅರಿವು ಮೂಡಿಸುತ್ತಿಲ್ಲ. ಕೇವಲ ಅಂಕ ಗಳಿಕೆಯೇ ಶಿಕ್ಷಣವಲ್ಲ. ರ್ಯಾಂಕ್ ಪಡೆದ ಅನೇಕರು ನಿರುದ್ಯೋಗಿಗಳಾಗಿದ್ದಾರೆ. ಜೀವನ ರೂಪಿಸುವ ಕೌಶಲ್ಯಗಳು ಮುಖ್ಯವಾಗಿರುತ್ತದೆ ಎಂದು ಕಿವಿಮಾತು ಹೇಳಿದರು. ಈ ಪಾವನವಾದ ಹೆಸರಿಟ್ಟಂತ ಶ್ರೀ ವಿವೇಕಾನಂದ ಗುರುವರ ನವಯುಗಾಚಾರ್ಯ ರಾಮಕೃಷ್ಣರ ಧೀಮ ಶಿಷ್ಯನೇ ವೀರ ವೇದಾಂತಿ. ಧೈರ್ಯದ ಛಲವೇ ಧೈರ್ಯದೊಂದಿಗೆ ಜಯತು ಜಯ ಜಯತು. ಅವ್ರು ಹೇಳಿದ್ದಾರೆ ಎದ್ದೇಳಿ ಅಂತೇಳಿ. ನಾವು ಯಾವಾಗ ಎದ್ದೇಳೋದು? ನಾವು ಎದ್ದೇಳಲೇ ಇಲ್ಲ, ಮಲ್ಕೊಂಡೇ ಇದ್ದೀವಿ. ನಾವು ಎದ್ದೇಳಲೇ ಇಲ್ಲ. ಈಗ ಮಕ್ಕಳೆಲ್ಲ ನಾವು ಎಲ್ಲ ಹೇಳ್ತಾರೆ ಮಕ್ಕಳ ಕಾರ್ಯಕ್ರಮ ಇದೆ ಅಂತ. ನಾವು ಮಕ್ಕಳಾಗುವ. ನಾನು ಎಷ್ಟೋ ಸಲ ಹೇಳ್ತೇನೆ, ವೇದಿಕೆ ಕಾರ್ಯಕ್ರಮ ಮಕ್ಕಳ ಕಾರ್ಯಕ್ರಮ ಆದಮೇಲೆ ಇಡಿ ಅಂತ. ನಾನು ಒಂದು ಶಾಲೆಯಲ್ಲಿ 20 ವರ್ಷ SDMC ಅಧ್ಯಕ್ಷ ಆಗಿದ್ದೆ ನಮ್ಮ ನಗರ ಪತ್ರಿಕೆ. ಯಾಕಂತ ಹೇಳಿದ್ರೆ ನಾವು ಮಕ್ಕಳಾಗಿ ಶಾಲೆಯಲ್ಲಿ ಓದಿ ಬಂದವರಲ್ವ. ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಮದ್ರಾಸ್ ಕುಲಸಚಿವ ಮಂಜುನಾಥ್ ಅಂಬಿಗ ಮಾತನಾಡಿ, ಶಿಕ್ಷಕರು ವಿದ್ಯಾರ್ಥಿಗಳಿಗಾಗಿ ತಮ್ಮ ಜೀವನದ ಅಮೂಲ್ಯ ಕ್ಷಣಗಳನ್ನು ಮುಡಿಪಿಡುತ್ತಾರೆ. ಶಿಕ್ಷಕರ ವೃತ್ತಿಗೆ ಎಲ್ಲರೂ ಗೌರವ ಕೊಡಬೇಕು. ಆಗ ಮಾತ್ರ ಶಿಕ್ಷಣ ಸಂಸ್ಥೆಗಳು ಬೆಳೆಯುತ್ತದೆ ಎಂದು ಹೇಳಿದರು. ಶಿಕ್ಷಣ ಬೇಕು. ಶಿಕ್ಷಣ ಇಲ್ಲದಿದ್ರೆ ಏನೂ ಮಾಡ್ಲಿಕ್ಕೆ ಆಗುವುದಿಲ್ಲ. ಶಿಕ್ಷಣ ಒಂದರಿಂದಲೇ ಅವನು ಇಡೀ ದೇಶವನ್ನು ಸುತ್ತಾನೆ, ಇಡೀ ನಾಡನ್ನು ಸುತ್ತಾನೆ, ಇಡೀ ಜಗತ್ತನ್ನೇ ಗೆಲ್ತಾನೆ. ಹಾಗಾಗಿ ಆ ಶಿಕ್ಷಣವನ್ನು ಕೊಡುವಂಥದ್ದು ಬಹಳ ಮುಖ್ಯ. ಇವತ್ತು ನೋಡ್ರಿ, ಯಾವ್ದಾರು ಒಂದು ವ್ಯಕ್ತಿ ಎತ್ತರಕ್ಕೆ ಬೆಳಿತಾನೆ, ತನ್ನ ಮನೆಯನ್ನು ಕಟ್ತಾನೋ, ಯಾವುದೋ ಒಂದು ಒಳ್ಳೆ ಪ್ರೋಗ್ರಾಮ್ ಹಾಲನ್ನು ಕಟ್ತಾನೋ, ಅದ್ರ ಉದ್ಘಾಟನೆಗೆ ಫಿಲ್ಮ್ ಸ್ಟಾರ್ ಅನ್ನು ಕರೀತಾನವ. ಎಲ್ಲಾದ್ರೂ ಶಿಕ್ಷಕರನ್ನು ಕರೆದಿದ್ದನ್ನು ನೋಡಿದ್ರ? ಸಂಸ್ಥೆ ಹಿರಿಯರ ಕನಸಿನ ಫಲ. ಯಾಕೆಂದ್ರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಸೂಕ್ತವಾದಂಥ ಪ್ರೌಢ ಶಿಕ್ಷಣ ಇಲ್ಲದೇ ಇದ್ದ ಕಾಲದಲ್ಲಿ ನಮ್ಮ ಹಿರಿಯರು ಒಂದು ಕನಸನ್ನು ಕಂಡಿದ್ರು. ಆ ಕನಸು ನನಸಾಗಿ ಇವತ್ತು 25 ವರ್ಷಗಳಾಯಿತು. ಈ ಕನಸು ನನಸಾಗುವಲ್ಲಿ ಪ್ರಯತ್ನಿಸಿದಂತಹ ಪ್ರಮುಖರ 5 ಜನರ ಹೆಸರನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲ ಜನರ ಹೆಸರನ್ನು ಹೇಳಲಿಕ್ಕೆ ಮನಸ್ಸಲ್ಲಿದೆ, ಆದರೆ ಹೇಳಲಿಕ್ಕೆ ಸಮಯಾವಕಾಶ ಇಲ್ಲ. ಮುಖ್ಯವಾಗಿ ನಮ್ಮ VH ಭಕ್ತರು, ನಂತರ ನಮ್ಮ ವಸಂತ ಶಾನ್ಭಾಗ್ರವರ ಕುಟುಂಬ, ದಾಮೋದರ್ ಗಣಪತ್ ಕಾಮತ್ರವರ ಕುಟುಂಬವನ್ನು, ಸ್ಥಳ ಪರಿವರ್ತನೆಗೆ ಸಹಕರಿಸಿದಂಥ ಸುಬ್ರಾಯ ಆನಂದ್ ಶೇಟ್ ಅವರ ಕುಟುಂಬವನ್ನು ಸಹಿತ ಈ ಸಂದರ್ಭದಲ್ಲಿ ನಾನು ನೆನೆಸಿಕೊಳ್ತೇನೆ. ಲಯನ್ಸ್ ಕ್ಲಬ್ ಅಧ್ಯಕ್ಷ ಲಯನ್ ಜೀವೋತ್ತಮ್ ನಾಯ್ಕ್ ಸ್ಮಾರ್ಟ್ ಕ್ಲಾಸ್ ಉದ್ಘಾಟಿಸಿದರು. ಶಾಲೆಯ ಸ್ಥಳ ದಾನಿಗಳಿಗೆ ಶಾಲಾಭಿವೃದ್ಧಿ ಸಮಿತಿ ದಾನಿಗಳು, ಶಿಕ್ಷಕ ವೃಂದದವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ವಿವಿಧ ಸ್ಪರ್ಧಾ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಸವಿತಾ ನಾಯ್ಕ್, ಜಿಲ್ಲಾ ಮುಖ್ಯಾಧ್ಯಾಪಕರ ಸಂಘದ ಅಧ್ಯಕ್ಷ LM ಹೆಗಡೆ, ಕೃಷ್ಣ ಪ್ಯಾರಗೌಡ, ಅರುಣ್ ಭಕ್ತ, VD ಭಟ್, ದಾಮೋದರ್ ಕಾಮತ್, ಸುಬ್ರಾಯ್ ಶೇಟ್ ಮತ್ತಿತರಿದ್ದರು. ಪ್ರಶಾಂತ್ ಹೆಗಡೆ ನಿರ್ವಹಿಸಿದರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.